press the bell icon on the YouTube app and never miss another update. Hello students, let's start our new lesson, that is length. Length, you might have been heard about length in your previous classes. What is length? In your daily life also you might have been heard about the word length. ಏನು ಲೆಂತ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಲೆಂತ್ ಅಂದರೆ, ಸೊ ನೀವು ಏನೇ ಒಂದು, ಸೊ ಫಾರ್ ಎಕ್ಸಾಂಪಲ್ ನೀವೊಂದು ಬ್ಯಾಟ್ನ ತೊಗೊಂಡ್ರಿ ಅಂದ್ಕೊಂಡ್ರೆ ಆ ಬ್ಯಾಟ್ನ ಮೆಷರ್ಮೆಂಟ್ ಎಷ್ಟಿದೆ, ಆ ಬ್ಯಾಟ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕಲ್ವಾ. ಹೆಂಗೆ ಮೆಷರ್ ಮಾಡ್ತೀವಿ, ಆ ಮೆಷರ್ಮೆಂಟ್ನ ಏನು ಹೇಳ್ತೀವಿ ಅದನ್ನ ನಾವು ಲೆಂತ್ ಅಂತ ಹೇಳ್ತೀವಿ. ಸೊ ಲೆಂತ್ ಅಂದರೆ ಮೆಷರ್ ಆಫ್ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಮೆಷರ್ ಆಫ್ ಲೈನ್ ಸೆಗ್ಮೆಂಟ್ is a unique number. Is called length. ಸೊ ಒಂದು ಯಾವುದೇ ಒಂದು ಲೈನ್ ಸೆಗ್ಮೆಂಟ್, ಈ ಲೈನ್ ಸೆಗ್ಮೆಂಟ್ನ ಮೆಷರ್ ಮಾಡಿದಾಗ ನಿಮಗೆ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ಫಿಕ್ಸ್ಡ್. ನೀವು ಎಷ್ಟೇ ಸಲ ಮೆಷರ್ ಮಾಡಿದ್ರು, ಯಾವುದೇ ಸ್ಕೇಲ್ ತೊಗೊಂಡು ಮೆಷರ್ ಮಾಡಿದ್ರು, ಈ ಸ್ಕೇಲ್ 2 ಸೆಂಟಿಮೀಟರ್ ಇದೆ ಅಂದರೆ 2 ಸೆಂಟಿಮೀಟರೇ ಇರುತ್ತೆ. ಆ ನಂಬರ್ನ, ಆ ಮೆಷರ್ ಮಾಡಿದಾಗೆ ಬರೋ ಅಂಥ ನಂಬರ್ನ ನಾವೇನು ಹೇಳ್ತೀವಿ, ಲೆಂತ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಡೆಫಿನೇಷನ್ ಆಫ್ ಲೆಂತ್. ಲೆಂತ್ ಇಸ್ ಅ ಮೆಷರ್ ಆಫ್ ಲೈನ್ ಸೆಗ್ಮೆಂಟ್. ಒಂದು ಲೈನ್ ಸೆಗ್ಮೆಂಟ್, ಒಂದು ವೈರ್ ಆಗಿರ್ಬೋದು, ಅದು ಏನನ್ನೇ ಮೆಷರ್ ಮಾಡಿದಾಗ ಒಂದು ನಂಬರ್ ಸಿಗುತ್ತೆ. ಆ ನಂಬರಿಗೆ ನಾವೇನಂತ ಹೇಳ್ತೀವಿ, ಲೆಂತ್ ಅಂತ ಹೇಳ್ತೀವಿ. ದಟ್ ಇಸ್ ಯೂನಿಕ್. ಯೂನಿಕ್ ಅಂದರೆ ಈಗ ಈ ಆಬ್ಜೆಕ್ಟ್ನ ಮೆಷರ್ ಮಾಡಿದಾಗ 2 ಸೆಂಟಿಮೀಟರೇ ಸಿಗೋದು, ಅದು ಯೂನಿಕ್. ಅದಕ್ಕೆ ಬೇರೆ ನೆಕ್ಸ್ಟ್ 2.1 2.3 ಆ ಥರ ಅಲ್ಲ, ಅದು ಯೂನಿಕ್ ಆಗಿರುತ್ತೆ. ಆ ನಂಬರ್ನ ನಾವೇನು ಹೇಳ್ತೀವಿ, ಲೆಂತ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಲೆಂತ್. ದ ಯೂನಿಟ್ ಆಫ್ ಲೆಂತ್. ಈಗ ಲೆಂತ್ ಅಂತ ಗೊತ್ತಾಯಿತು. ಲೆಂತ್ ಅಂದರೆ ಯಾವುದಕ್ಕೆ ಕರಿತೀವಿ ಅಂತ ಗೊತ್ತಾಯಿತು. ಆ ಲೆಂತ್ನ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ, ದ ಯೂನಿಟ್ ಆಫ್ ಲೆಂತ್ನ ಏನು ಹೇಳ್ತೀವಿ, ಮೀಟರ್ ಅಂತ ಹೇಳ್ತೀವಿ. ದ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಸೊ ಲೆಂತ್ನ ನಾವು ಮೀಟರಿಂದ ಮೆಷರ್ ಮಾಡ್ತೀವಿ. ಆ್ಯಂಡ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಲೆಂತ್. ಯಾವ ಇನ್ಸ್ಟ್ರೂಮೆಂಟಿಂದ ಲೆಂತ್ನ ಮೆಷರ್ ಮಾಡ್ತೀವಿ ಅಂದರೆ ದಟ್ ಈಸ್ ಸ್ಕೇಲ್. ದ ಇನ್ಸ್ಟ್ರೂಮೆಂಟ್ used to measure the length. The instrument used to measure the length is called scale or ruler. ಸ್ಕೇಲ್ ಅಥವಾ ರೂಲರ್ ಇಂದ ನಾವು ಲೆಂತ್ನ ಮೆಷರ್ ಮಾಡ್ತೀವಿ. ಲೆಂತ್ ಅಂದ ತಕ್ಷಣ ನೀವು ಏನು ಬರಬೇಕು ನಿಮಗೆ, ಮೆಷರ್ ಆಫ್ ಲೈನ್ ಸೆಗ್ಮೆಂಟ್, ಯೂನಿಟ್ ಆಫ್ ಲೆಂತ್, ಮೀಟರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್. ಈಗ ಹೆಂಗೆ ನಾವು ವೇಟ್ ಅಂಗಡಿ ಹೋಗಿ 2 ಮೀಟರ್ ಅಕ್ಕಿ ಕೊಡ್ರಿ, 2 ಮೀಟರ್ ರೈಸ್ ಕೊಡ್ರಿ ಅಂತ ಕೇಳೋಕ್ಕಾಗುತ್ತಾ? ಇಲ್ಲ. ಯಾಕೆ? ನಾವು ಅಲ್ಲಿ ವೇಟನ್ನು ಕೆ ಜಿಯಿಂದ ಮೆಷರ್ ಮಾಡ್ತೀವಿ. ಸೊ ಸಿಮಿಲರ್ಲಿ ಲೆಂತನ್ನು ನಾವು ಇಲ್ಲಿ ಮೀಟರಿಂದ ಮೆಷರ್ ಮಾಡ್ತೀವಿ. ಯಾವುದಾದ್ರೂ ವೈರ್ ಬೇಕಿತ್ತು ಅಂದರೆ ನಾವು 10 ಮೀಟರ್ಸ್ ವೈರ್ ಕೊಡ್ರಿ, 100 ಮೀಟರ್ಸ್ ವೈರ್ ಕೊಡ್ರಿ ಅಂತ ಕೇಳ್ತೀವಿ. ದಟ್ ಇಸ್ ಅ ಯೂನಿಟ್ ಆಫ್ ಲೆಂತ್. ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಆ್ಯಂಡ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಲೆಂತ್. ಯಾವ ಇನ್ಸ್ಟ್ರೂಮೆಂಟಿಂದ ಮೆಷರ್ ಮಾಡ್ತೀವಿ, ದಟ್ ಇಸ್ ಅ ಸ್ಕೇಲ್. ಸ್ಕೇಲಿಂದ ನಾವು ಲೆಂತನ್ನ ಮೆಷರ್ ಮಾಡ್ತೀವಿ. ನೆಕ್ಸ್ಟ್, ಈಗ ಎಲ್ಲ ಕಡೆನೂ ನೀವು ಮೀಟರ್ನೇ ಯೂಸ್ ಮಾಡಲ್ಲ. ಸಿ, ಇಫ್ ಯು ವಾಂಟ್ ಟು measure the distance between Bangalore and Davangere, how do you say? Will you say 15,000 centimeter or 15 lakh centimeter? ಈ ಥರ ಹೇಳ್ತೀರಾ? ಸೆಂಟಿಮೀಟರ್ಲಿ ಹೇಳ್ತೀರಾ? ಇಲ್ಲ. ನೀವು ಯಾರಾದರೂ ಕೇಳಿದರೆ 150, 350 ಕಿಲೋಮೀಟರ್ಸ್, 400 ಕಿಲೋಮೀಟರ್.
ಸೊ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕಾದ್ರೆ ಈಗ ಡಿಸ್ಟೆನ್ಸ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಬೆಂಗಳೂರು ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದಾವಣಗೆರೆ ಆ್ಯಂಡ್ ದುರ್ಗ, ದಾವಣಗೆರೆಯಿಂದ ದುರ್ಗಕ್ಕೆ ಎಷ್ಟಿದೆ ಅಂದರೆ ಇಟ್ಸ್ ಅರೌಂಡ್ 60 ಕಿಲೋಮೀಟರ್ಸ್. ಅಥವಾ ಲೆಂತ್ ಜಾಸ್ತಿ ಇದ್ದಾಗ ನಾವು ಏನು ಹೇಳ್ತೀವಿ, ಕಿಲೋಮೀಟರ್ಸಲ್ಲಿ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬುಕ್ಕಿನ ಮೆಷರ್ಮೆಂಟ್ ಕೇಳಿದರೆ, ನಿಮ್ಮ ಟೆಕ್ಸ್ಟ್ ಬುಕ್ ಇರುತ್ತೆ, ಇದ್ರದ್ದು ಮೆಷರ್ಮೆಂಟ್ ಕೇಳ್ತಾರೆ, ಆಗ ನೀವು ಕಿಲೋಮೀಟರ್ಸಲ್ಲಿ ಹೇಳ್ತೀರಾ? ಕಿಲೋಮೀಟರ್ಸಲ್ಲಿ ಹೇಳೋಕ್ಕಾಗುತ್ತಾ? ಸೊ ಈ ಬುಕ್ಕಿನ ಮೆಷರ್ಮೆಂಟ್ ಕೇಳಿದಾಗ ಏನು ಮಾಡ್ತೀರಿ ನೀವು, ನಿಮ್ಮ ಸ್ಕೇಲ್ನ ತಗೊಂಡು ಇಟ್ ಈಸ್ ಅರೌಂಡ್ 15 ಸೆಂಟಿಮೀಟರ್ ಆರ್ 16 ಸೆಂಟಿಮೀಟರ್ ಅಂತ ಹೇಳ್ತೀರ. ಸೊ ಇಲ್ಲಿ ನೀವು ಸೆಂಟಿಮೀಟರ್ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ನ ನಾವು, ಅಥವಾ ಒಂದು ರೂಮ್ನ ಲೆಂತ್ ಇರುತ್ತೆ, ಈ ಒಂದು ರೂಮ್, ನಿಮ್ಮ ಕ್ಲಾಸ್ ರೂಮ್ನ ಲೆಂತ್ ಕೇಳಿದಾಗ ಆಗ ಏನು ಹೇಳ್ತೀರಾ, ಮೀಟರಲ್ಲಿ ಹೇಳ್ತೀರಾ. ಸೊ ಕ್ಲಾಸ್ ರೂಮ್ನ ಲೆಂತ್ನ ಮೀಟರ್ ಹೇಳ್ತಿದ್ದೀರಿ, ಡಿಸ್ಟೆನ್ಸ್ ಬಿಟ್ವೀನ್ ದುರ್ಗ ಆ್ಯಂಡ್ ದಾವಣಗೆರೆನ ಕಿಲೋಮೀಟರ್ ಹೇಳ್ತಿದ್ದೀರಿ, ಆ್ಯಂಡ್ ಲೆಂತ್ ಆಫ್ ಬುಕ್ನ ಕೇಳಿದಾಗ ಸೆಂಟಿಮೀಟರಲ್ಲಿ ಹೇಳ್ತಾ ಇದ್ದೀರಾ. ಇನ್ನು ಕೆಲವೊಂದು ಇರುತ್ತೆ ತುಂಬ ಸ್ಮಾಲ್ ಆಬ್ಜೆಕ್ಟ್ಸ್, ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀರಿ, ಮಿಲಿಮೀಟರಲ್ಲಿ ಕೂಡ ಹೇಳ್ತೀವಿ ನಾವು. ಸೊ ಆ ಯಾವುದನ್ನು ಸ್ಮಾಲ್ ಆಬ್ಜೆಕ್ಟ್ಸ್ ಬಂದಾಗ ನಾವು ಸೆಂಟಿಮೀಟರ್ ಯೂಸ್ ಮಾಡ್ತೀವಿ, ಮಿಲಿಮೀಟರ್ ಯೂಸ್ ಮಾಡ್ತೀವಿ. ಲೆಂತಿ ಆಬ್ಜೆಕ್ಟ್ಸ್ ಅಥವಾ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ನಾವು ಏನು ಮಾಡ್ತೀವಿ, ಕಿಲೋಮೀಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಯಾವಾಗ ಯಾವ್ದಾವ್ದು ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಸಿ, ಕಂಪ್ಯಾರಿಸನ್ ಆಫ್ ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್ ವಿತ್ 1 ಮೀಟರ್. ಸೊ 1 ಮೀಟರಿಂದ ನಾವು ಹೇಗೆ ಬೇರೆ ಬೇರೆದನ್ನ ತೋರಿಸ್ತಾ ಹೋಗ್ತೀವಿ. ಕಂಪ್ಯಾರಿಸನ್ ಆಫ್ ಗ್ರೇಟರ್, ನೀವು ಡೆಕಾ ಅಂತ ಕೇಳಿರ್ಬೋದು, ಡೆಕಾ, ಹೆಕ್ಟೋ, ಕಿಲೋ ಅಂದರೆ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀರಿ, ಸೆಂಟಿ ಅನ್ನೋ ವರ್ಡ್ನ ಯೂಸ್ ಮಾಡ್ತೀರಿ. ಸೊ ಸಿ ಡೆಕಾ, ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು, ಹೆಕ್ಟೋ ಆ್ಯಂಡ್ ಕಿಲೋ, ಡೆಸಿ ಆ್ಯಂಡ್ ಸೆಂಟಿ ಆ್ಯಂಡ್ ಮಿಲಿ. ಈ ಎಲ್ಲ ವರ್ಡ್ಸ್ನ ನಾವು ಮೀಟರ್ನ ಮುಂದೆ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸ್, ಮೀಟರ್ನ ಹಿಂದೆ, ಇವೆಲ್ಲ ಏನು ಪ್ರಿಫಿಕ್ಸಸ್. ಸೊ ಡೆಕಾಮೀಟರ್ ಅಂತಲೂ ಹೇಳ್ಬೋದು, ಹೆಕ್ಟೋಮೀಟರ್ ಅಂತಲೂ ಹೇಳ್ಬೋದು, ಕಿಲೋಮೀಟರ್ ಅಂತ ಹೇಳ್ಬೋದು, ಡೆಸಿಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್. ದೀಸ್ ಆರ್ ದ ವರ್ಡ್ ಯು ವಿಲ್ ಯೂಸ್ ಆ್ಯಸ್ ಪ್ರಿಫಿಕ್ಸಸ್. ಮೀಟರ್ಗೆ ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ ಈ ಎಲ್ಲ ವರ್ಡ್ಸ್ನು. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಟ್ ಮೀನ್ಸ್. 10 ಮೀಟರ್, ಎಲ್ರಿಗೂ ನಿಮಗೆ ಮೀಟರ್ ಅಂದರೆ ಏನು ಅಂತ ಗೊತ್ತಿದೆ, ದಟ್ ಈಸ್ ಅ ಯೂನಿಟ್ ಆಫ್ ಲೆಂತ್. ಸೊ 10 ಮೀಟರ್ಸ್, 10 ಮೀಟರ್ನ ನಾವೇನು ಹೇಳ್ತೀವಿ, 1 ಡೆಕಾಮೀಟರ್ ಅಂತ ಹೇಳ್ತೀವಿ. 10 ಮೀಟರ್ ಇಸ್ ಈಕ್ವಲ್ಸ್ ಟು, ಡೆಕಾ ಅಂದರೆ ಏನು, ಡೆಕಾ ಅಂದರೆ ಗೊತ್ತಿರಬೇಕು, 10 ಮೀಟರ್ ಅಂತ. 10 ಮೀಟರ್ ಇಸ್ ಈಕ್ವಲ್ಸ್ ಟು 1 ಡೆಕಾಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡೆಕಾಮೀಟರ್ ಆದಮೇಲೆ ಹೆಕ್ಟೋಮೀಟರ್. ಸೊ 100 ಮೀಟರ್ ಇಸ್ ಈಕ್ವಲ್ಸ್ ಟು 10 ಮೀಟರ್ ಇಸ್ ಈಕ್ವಲ್ಸ್ ಟು 1 ಡೆಕಾಮೀಟರ್. ನೆಕ್ಸ್ಟ್ 100 ಮೀಟರ್ ಇಸ್ ಈಕ್ವಲ್ಸ್ ಟು 1 ಹೆಕ್ಟೋಮೀಟರ್ ಅಂತ ಹೇಳ್ತೀವಿ. 1 ಹೆಕ್ಟೋಮೀಟರ್. ಸಿಮಿಲರ್ಲಿ ನಿಮಗೆ ಕಿಲೋಮೀಟರ್ ಬಗ್ಗೆ ಗೊತ್ತಿದೆ, 1000 ಮೀಟರ್, 1000 ಮೀಟರ್ ಇಸ್ ಈಕ್ವಲ್ಸ್ ಟು 1 ಕಿಲೋಮೀಟರ್. ನಿಮಗೆ ಯಾರಾದರೂ ಕೇಳಿದ್ರೆ ಅಥವಾ ನಿಮಗೆ ಗೊತ್ತಿರಬೇಕು, 1 ಡೆಕಾಮೀಟರ್ ಅಂದರೆ ಎಷ್ಟು ಮೀಟರ್ಸ್. 1 ಡೆಕಾಮೀಟರ್ ಇಸ್ ಈಕ್ವಲ್ಸ್ ಟು 10 ಮೀಟರ್ಸ್. 1 ಹೆಕ್ಟೋಮೀಟರ್ ಇಸ್ ಈಕ್ವಲ್ಸ್ ಟು 100 meters. 1 kilometer is equals to 1000 meters. ಇವು ಲಾರ್ಜರ್ ಯೂನಿಟ್ಸ್ ಅಂತ ಹೇಳ್ತೀವಿ. ಲಾರ್ಜರ್ ಅಂದರೆ ಮೀಟರ್ ಅಂದರೆ ನಮಗೆ ಗೊತ್ತಿದೆ, ಕಿಲೋಮೀಟರ್ಸ್ ಅಂದರೆ ಈಗ 1 ಮೀಟರ್ಗಿಂತ ಜಾಸ್ತಿ ಇದ್ದರೆ ಅವಾಗ ನಾವು 1000 ಮೀಟರ್ಸ್. 100ಗಿಂತ ಜಾಸ್ತಿ ಹೋದಾಗ ಕಿಲೋಮೀಟರ್ಸಲ್ಲಿ ಹೇಳ್ತೀವಿ, 100ಸಲ್ಲಿ ಹೋದಾಗ ಹೆಕ್ಟೋಮೀಟರ್ನ ಹೇಳ್ತೀವಿ. 10 ಮೀಟರ್ಸ್, ಈಗ 20 ಮೀಟರ್ಸ್ ಇತ್ತು ಅಂದರೆ ನಾವೇನು ಹೇಳ್ಬೋದು, 2 ಡೆಕಾಮೀಟರ್ ಅಂತ ಹೇಳ್ಬೋದು. ಅಥವಾ 2000 ಮೀಟರ್ಸ್ ಇದ್ದರೆ 2000 ಅಂತ ಹೇಳಬಹುದು, 2 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಲೈಕ್ ದಟ್ 200 ಮೀಟರ್ ಇದ್ದರೆ 2 ಹೆಕ್ಟೋಮೀಟರ್ ಅಂತ ಹೇಳ್ಬೋದು. ಸೊ
ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್, ಇದೆಲ್ಲದ್ರದ್ದು ಕನ್ವರ್ಷನ್ ಗೊತ್ತಿರಬೇಕು. ಇವೆಲ್ಲ ಏನು ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಯಾಕೆ ಗ್ರೇಟರ್ ಅಂತ ಹೇಳ್ತೀವಿ? ಸಿ, ಒನ್ಗಿಂತ ಜಾಸ್ತಿ ಇದ್ದರೆ ನಾವು ಗ್ರೇಟರ್ ಅಂತ ಹೇಳ್ತೀವಿ, ಒನ್ಗಿಂತ ಕಡಿಮೆ ಅಂದರೆ ಸ್ಮಾಲರ್ ಅಂತ ಹೇಳ್ಬೋದು. ಇಲ್ಲಿ 10 ಮೀಟರ್ಸ್ ಇದೆ, 100 ಮೀಟರ್ಸ್ ಇದೆ, 1000 ಮೀಟರ್ಸ್ ಇದೆ. ಸೊ ಒನ್ಗಿಂತ ಜಾಸ್ತಿ ಮೀಟರ್ಸ್ ಹೋಗ್ತಾ ಇದೆ, ಅದಕ್ಕೆ ನಾವೇನು ಹೇಳ್ತೀವಿ? ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಯಾವ್ಯಾವ ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಡೆಕಾಮೀಟರ್, ಹೆಕ್ಟೋಮೀಟರ್ ಆ್ಯಂಡ್ ಕಿಲೋಮೀಟರ್ ಆರ್ ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಲೆಟ್ us now discuss ಸ್ಮಾಲರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಸ್ಮಾಲರ್ ಅಂದರೆ ನೀವು ಸ್ಕೇಲಲ್ಲೆಲ್ಲ ಯೂಸ್ ಮಾಡ್ತೀರಿ ಅಲ್ವಾ, ಸೆಂಟಿಮೀಟರ್, ಡೆಸಿಮೀಟರ್ ಆ್ಯಂಡ್ ಮಿಲಿಮೀಟರ್. ಸ್ಮಾಲರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಸ್ಮಾಲರ್ ಅಂದರೆ 1/10 ಮೀಟರ್. ನೆನ್ಪಿಟ್ಕೊಳ್ರಿ, ಅಲ್ಲಿ ಬರೀ 10 ಮೀಟರ್ ಬರೀತಿದ್ವಿ, ಇಲ್ಲಿ 1/10 ಮೀಟರ್ ಇಸ್ ಈಕ್ವಲ್ಸ್ ಟು 1 ಡೆಸಿಮೀಟರ್. ಡೆಸಿ ಅಂದರೆ 1/10 ಅಂತ ತಗೊಳ್ತೀವಿ. ನೆಕ್ಸ್ಟು ಸೆಂಟಿಮೀಟರ್, ಎಲ್ರಿಗೂ ಗೊತ್ತಿದೆ. ಸೆಂಟಿಮೀಟರ್ ಅಂದರೆ 1/100. 1/100 ಮೀಟರ್ಸ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. 1/100 is equals to 1 ಸೆಂಟಿಮೀಟರ್. ಸಿಮಿಲರ್ಲಿ ನೋಡಿ, ಇಲ್ಲೆಲ್ಲ ಒಂದಕ್ಕಿಂತ ಕಡಿಮೆ ಇದೆ, 1ಗೆ ಡಿವೈಡ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ 10, 100, 1000 ಬರೆದಿದ್ವಿ, ಇಲ್ಲಿ 1/10, 1/100 ಆ್ಯಂಡ್ ಹಿಯರ್ ವಿಲ್ ರೆಡ್ 1/1000 ಮೀಟರ್. ಅಂದರೆ ಇಲ್ಲೇನಾಗುತ್ತೆ 1 ಮಿಲಿಮೀಟರ್. 1/10 meter is equals to 1 decimeter, 1/100 meter is equals to 1 centimeter, and 1/1000 meter is equals to 1 millimeter. These are the points you have to remember: decimeter, centimeter and millimeter. In previous we discussed decameter, hectometer and kilometers. So let us summarize these conversions. ಸೊ ಈಗ ನೆಕ್ಸ್ಟ್ ಒಂದಷ್ಟು 3 ಪಾಯಿಂಟ್ಸ್ನ ಬರ್ಸ್ತೀನಿ, ಅದನ್ನ ನೀಟಾಗಿ ನೆನ್ಪಿಟ್ಕೊಳ್ರಿ. ಈಗಿನೋ ಬರೆದಿದ್ದು 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಮಿಲಿಮೀಟರ್. ಈಗ ನೋಡಿ, ಇಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಮಿಲಿಮೀಟರ್ ಇದೆ. ಸೊ ಇಟ್ಸ್ ಅ ಕನ್ವರ್ಷನ್ ಫ್ರಮ್ ಸೆಂಟಿಮೀಟರ್ ಟು ಮಿಲಿಮೀಟರ್. ನೆಕ್ಸ್ಟ್ 1000 ಮೀಟರ್ ಇಸ್ ಈಕ್ವಲ್ಸ್ ಟು 1000 meter is equals to 1 kilometer. 1 centimeter is equals to 10 millimeter. 1000 meter is equals to 1 kilometer. Similarly, 100 centimeter is equals to 1 meter. You have to remember these 3 relationships. These 3 relationships are very useful to solve the next problems, and in your higher classes also these 3 relations are very important. ನಿಮಗೆ 1 ಕಿಲೋಮೀಟರ್ ಅಂತ ಎಲ್ಲೇ ಕೇಳಿದ್ರು ತಕ್ಷಣ ನೆನಪು ಬರಬೇಕು. 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್ಸ್ ಆ್ಯಂಡ್ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 centimeter and 1 centimeter is equals to 10 millimeter. You can read it in both the ways. 10 millimeter is equals to 1 centimeter ಅಂತಾನು ಹೇಳ್ಬೋದು, 1 centimeter is equals to 10 millimeter ಅಂತಾನು ಹೇಳ್ಬೋದು. Both are same. So you have to remember these relations. Based on these relations, let us solve some problems based on conversion. Conversion of length from one unit to another unit. Conversion of
conversion of length from one unit to other. one ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ಫಸ್ಟ್ ಒನ್, ಟು ಕನ್ವರ್ಟ್ ಗ್ರೇಟರ್ ಯೂನಿಟ್ಸ್ ಟು ಸ್ಮಾಲರ್ ಯೂನಿಟ್ಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ greater units to smaller units. ಒಂದು ರೂಲ್ ಇದೆ ನಮಗೆ, ಕನ್ವರ್ಟ್ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಯಾವಾಗಲೂ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಟು ಕನ್ವರ್ಟ್ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ, ಅದು ನೆನಪಿರಬೇಕು ನಿಮಗೆ. ಸೊ ಐ ಶೋ ಹೌ ಟು ಕನ್ವರ್ಟ್ ಗ್ರೇಟರ್ ಯೂನಿಟ್ಸ್ ಟು ಸ್ಮಾಲರ್ ಯೂನಿಟ್ಸ್ ಬೈ ಮಲ್ಟಿಪ್ಲೈಯಿಂಗ್. ಸೊ ಲೆಟ್ us take one example. Example 1, how many meter makes 2 kilometer ಅಂತ ಕೇಳಿದ್ದಾರೆ. How many meter make 2 kilometer? ಸೊ ಇಲ್ಲಿ ಕನ್ವರ್ಷನ್ ಏನು ಅಂದರೆ ಹೌ ಮೆನಿ ಮೀಟರ್ಸ್, ಎಷ್ಟು ಮೀಟರ್ ಅಂದರೆ 2 ಕಿಲೋಮೀಟರ್ಸ್ ಅಂತ ಕೇಳ್ತಿದ್ದಾರೆ. ಕನ್ವರ್ಷನ್ ಫ್ರಮ್ ಗ್ರೇಟರ್ ಯೂನಿಟ್, ಕಿಲೋಮೀಟರ್ ಅಂದರೆ ನಮಗೆ ಗ್ರೇಟರ್ ಆಗುತ್ತೆ, ಕಿಲೋ ಅನ್ನೋದು ಗ್ರೇಟರ್ ಯೂನಿಟ್, ಸೆಂಟಿಮೀಟರ್ ಆ್ಯಂಡ್ ಮಿಲಿಮೀಟರ್ಸ್ ಆರ್ ಸ್ಮಾಲರ್ ಯೂನಿಟ್ಸ್. ಐ ಸೇ ದ ಆರ್ಡರ್. ಸೊ ಮಿಲಿಮೀಟರ್ ಫಸ್ಟ್ ಬರುತ್ತೆ, ಸೆಂಟಿಮೀಟರ್ ನೆಕ್ಸ್ಟ್ ಬರುತ್ತೆ, ಆಮೇಲೆ ಮೀಟರ್ ಬರುತ್ತೆ, ಆಮೇಲೆ ಕಿಲೋಮೀಟರ್ ಬರುತ್ತೆ. ಇದು ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ಬೋದು. MM ಅಂದರೆ ಮಿಲಿಮೀಟರ್ ಅಂತ ಹೇಳ್ತೀವಿ. ಸೊ ಎಲ್ಲ ಯೂನಿಟ್ಸಿಗೂ ಕಂಪೇರ್ ಮಾಡಿದ್ರೆ ನಮಗೆ ಮಿಲಿಮೀಟರ್ ಚಿಕ್ಕದಾಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಮಿಲಿಮೀಟರು ಸೆಂಟಿಮೀಟರ್ಗಿಂತನೂ ಚಿಕ್ಕದು, ಮೀಟರ್ಗಿಂತನೂ ಚಿಕ್ಕದು, ಕಿಲೋಮೀಟರ್ಗಿಂತ ಚಿಕ್ಕದು. ಸೊ ಮಿಲಿಮೀಟರ್ ಅಂದರೆ ಇಟ್ ಈಸ್ ಅ ಸ್ಮಾಲರ್ ಯೂನಿಟ್. ನೆಕ್ಸ್ಟ್ ಸೆಂಟಿಮೀಟರು ಮಿಲಿಮೀಟರ್ಗಿಂತ ದೊಡ್ಡದು, ಬಟ್ ಮೀಟರ್ ಆ್ಯಂಡ್ ಕಿಲೋಮೀಟರ್ಗಿಂತ ಚಿಕ್ಕದು ಹೇಳ್ಬೋದಾ. ಸೊ ಮಿಲಿಮೀಟರ್ ಆ್ಯಂಡ್ ಸೆಂಟಿಮೀಟರ್. ಈಗ ಮೀಟರ್ನ ತಗೊಂಡ್ರೆ ಮಿಲಿಮೀಟರ್ ಆ್ಯಂಡ್ ಸೆಂಟಿಮೀಟರ್ಗಿಂತ ದೊಡ್ಡದಾಗುತ್ತೆ, ಕಿಲೋಮೀಟರ್ಗಿಂತ ಚಿಕ್ಕದಾಗುತ್ತೆ. ಸೊ ನಿಮಗೆ ಗ್ರೇಟರ್ ಯೂನಿಟ್ಸ್ ಯಾವುದು, ಸ್ಮಾಲರ್ ಯೂನಿಟ್ಸ್ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಈಗೇನು ಹೇಳ್ತಿದ್ದಾರೆ ಅವರು, ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡೋಕೆ ಹೇಳ್ತಾರೆ. ಕಿಲೋಮೀಟರು ಬಿಗ್ಗರ್ ಯೂನಿಟ್ಟು, ಮೀಟರ್ ಸ್ಮಾಲರ್ ಯೂನಿಟ್. ಸೊ 2 ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡ್ತೀವಿ? ಸೊ ಮೀಟರ್ ಯಾವಾಗಲೂ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕಂಪೇರ್ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡಬೇಕು. ದಟ್ ಇಸ್ ಅ ರೂಲ್ 1. ನಮಗೆ ಒಂದು ಕನ್ವರ್ಷನ್ ನೆನ್ಪಿಟ್ಕೊಳ್ಳೋಕೆ ಹೇಳಿದೆ ನಾನು. ಕಿಲೋಮೀಟರಿಂದ ಮೀಟರಿಗೆ ಇರೋ ಕನ್ವರ್ಷನ್ ಏನು 3 ಕನ್ವರ್ಷನ್ಸ್ ಹೇಳಿದೆ. ಅದರಲ್ಲಿ 3 ಕನ್ವರ್ಷನಲ್ಲಿ ಒಂದು ಕನ್ವರ್ಷನ್ ಏನು ಹೇಳುತ್ತೆ, 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್. ದಟ್ ಈಸ್ ಕನ್ವರ್ಷನ್. ಅದು ಒಂದು ಕನ್ವರ್ಷನ್ ನೆನಪಿರಬೇಕು. ನಾವು ಇಲ್ಲೇನು ಹೇಳ್ತಿದ್ದೀವಿ, ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟಿಗೆ ಹೋಗಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2 ಕಿಲೋಮೀಟರ್ಸ್ ಇದೆ ಅಲ್ವಾ, 2 ಕಿಲೋಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 1000ಇಂದಾನೇ ಮಲ್ಟಿಪ್ಲೈ ಮಾಡಬೇಕು ಅಂದರೆ 1 ಕಿಲೋಮೀಟರ್ನೇ 1000 ಮೀಟರ್. ಅವೆರಡಕ್ಕೂ ರಿಲೇಷನ್ ಇದೆ. ಕಿಲೋಮೀಟರಿಂದ ಮೀಟರಿಗೆ ಇರುವಂಥ ರಿಲೇಷನ್ 1000 ರಿಲೇಷನ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, 2 × 1000. 2 × 1000 will become 2000
meters. ಗೊತ್ತಾಯ್ತಾ? ಹೌ ಮೆನಿ ಮೀಟರ್ಸ್ ಮೀನ್ 2 ಕಿಲೋಮೀಟರ್ಸ್ ಅಂದರೆ 2000 ಮೀಟರ್ಸ್ ಅಂತ ಹೇಳ್ಬೋದು. ಮೀಟರ್ ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಷನ್ನು ಅದು ಒಂದು ರಿಲೇಷನ್ಶಿಪ್ ನೆನಪಿರಬೇಕು, ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಲೆಟಸ್ ಟೇಕ್. ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆಮೇಲೆ ನಿಮಗೆ ಈಸಿ ಆಗುತ್ತೆ. ನೀಟಾಗಿ ಒಂದ್ಸಲಿ ಬಿಟ್ಟು ಇನ್ನೊಂದ್ಸಲಿ ರಿಪೀಟಾಗಿ ಓದ್ಕೊಳ್ರಿ ಕನ್ವರ್ಷನ್ಸ್ನ, ಆಗ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎಕ್ಸಾಂಪಲ್ 2. ಹೌ ಮೆನಿ ಸೆಂಟಿಮೀಟರ್ how many centimeter make 4 meter? ಇಲ್ಲಿ 4 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾರೆ. ಹೌ ಮೆನಿ ಸೆಂಟಿಮೀಟರ್ಸ್ ಅಂತ ಕೇಳ್ತಿದ್ದಾರೆ. ಮೀಟರಿಂದ ಸೆಂಟಿಮೀಟರ್ ಅಂದರೆ ಗ್ರೇಟರಿಂದ ಸ್ಮಾಲರ್, ಹೌದಲ್ವಾ? ಮೀಟರಿಂದ ಸೆಂಟಿಮೀಟರಿಗೆ ಒಂದು ರಿಲೇಷನ್ಶಿಪ್ ಗೊತ್ತಿದೆ ನಮಗೆ. ಮೀಟರ್ 1 ಮೀಟರ್ ಇಸ್ ಈಕ್ವಲ್ಸ್ ಟು 1000 ಸೆಂಟಿಮೀಟರ್, ಸಾರಿ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ದಿಸ್ ಇಸ್ ರಿಲೇಷನ್ ವಿ ಹ್ಯಾವ್. 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಇಲ್ಲೂ ಅಷ್ಟೇ ಮೀಟರಿಗೆ ಸೆಂಟಿಮೀಟರಿಗೆ ರಿಲೇಷನ್ಶಿಪ್ ಬೇಕಿದೆ. ಸೊ ಮೀಟರಿಂದ ಸೆಂಟಿಮೀಟರಿಗಿರೋ ರಿಲೇಷನ್ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಈಗ ನಾವೇನು ಮಾಡಬೇಕು? 4 ಮೀಟರ್ ಗ್ರೇಟರ್ ಯೂನಿಟ್ಟಿಂದ ಸ್ಮಾಲರ್ ಯೂನಿಟ್ಗೆ ಕನ್ವರ್ಟ್ ಮಾಡ್ತಿರೋದ್ರಿಂದ ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ. ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಡಿವೈಡ್ ಮಾಡಬೇಕು ಅಂತ ಗೊತ್ತಿರಬೇಕು. ಇಲ್ಲಿ 4 ಇಂಟು 100 ವಿಲ್ ಬಿಕಮ್ 400 ಸೆಂಟಿಮೀಟರ್. ದಿಸ್ ಇಸ್ ಅ ಸೊಲ್ಯೂಷನ್. ಇಲ್ಲಿ ನೋಡ್ರಿ, ರಿಮೆಂಬರ್ ಮೀಟರಿಂದ ಸೆಂಟಿಮೀಟರ್ ಅಂದರೆ ಗ್ರೇಟರ್ ಇಂದ ಸ್ಮಾಲರ್. ಸೊ ಆ ಕನ್ವರ್ಷನ್ ಗೊತ್ತಿದೆ ನಮಗೆ. 1 ಮೀಟರಿಂದ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಸೊ 4 ಮೀಟರ್ ಅಂದರೆ 4 ಇಂಟು 100 ಇಸ್ 400 ಸೆಂಟಿಮೀಟರ್. ನೆಕ್ಸ್ಟ್ ಎಕ್ಸಾಂಪಲ್ 3. ಹೌ ಮೆನಿ millimeters ಮೇಕ್ 12 ಸೆಂಟಿಮೀಟರ್? ಎಷ್ಟು ಮಿಲಿಮೀಟರ್ ಸೇರಿದ್ರೆ 12 ಸೆಂಟಿಮೀಟರ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮಿಲಿಮೀಟರಿಂದ ಸೆಂಟಿಮೀಟರ್ ಅಂದರೆ ಮಿಲಿಮೀಟರ್ ಚಿಕ್ಕದಲ್ವಾ, ಸೆಂಟಿಮೀಟರ್ ದೊಡ್ಡದು. ಸೊ ಸೆಂಟಿಮೀಟರಿಂದ ಮಿಲಿಮೀಟರ್ ಅಂದರೆ ಗ್ರೇಟರಿಂದ ಸ್ಮಾಲರ್ ಕನ್ವರ್ಷನ್. ಫಸ್ಟ್ ಯಾವಾಗಲೂ ಯಾವ್ದು ಎರಡು ಕೇಳಿರ್ತಾರೆ ಅದ್ರದ್ದು ರಿಲೇಷನ್ಶಿಪ್ ಬರ್ಕೊಳ್ತೀವಿ. ಮಿಲಿಮೀಟರ್ ಆ್ಯಂಡ್ ಸೆಂಟಿಮೀಟರ್ ವಿ ಹ್ಯಾವ್ ಒನ್ ರಿಲೇಷನ್, ದಟ್ ಈಸ್ 10 millimeter is equals to 1 centimeter. 10 millimeter is equals to 1 centimeter. 10 millimeter is equals to, or you can say 1 centimeter. 1 centimeter is equals to 10 millimeter. Similarly 12 centimeter ಇದೆ, ನಾವೇನು ಮಾಡ್ತೀವಿ? 12 into 100 ಮಾಡ್ತೀವಿ. 12 into 100 millimeters. 12 into 100 ಅಂದರೆ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಲ್ವಾ? 12 ones 12, 12 zeros 0 and 12 zeros 0. It becomes 1200 meters. 12 ಸೆಂಟಿಮೀಟರ್ನ ಮಿಲಿಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಯಿತು? 1200, ಸಾರಿ ಇಲ್ಲಿ 10ನ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 10ಅನ್ನೇ ಮಲ್ಟಿಪ್ಲೈ ಮಾಡಬೇಕು ಅಂದರೆ 1 centimeter is equals to 10 millimeter. So 12 into 10, it will become 120 millimeters. Is this clear? How to convert greater units of length into smaller units of length. So greater units ಅಂದರೆ ಕಿಲೋಮೀಟರ್ಸ್ ಕಂಪ್ಯಾರಿಸನ್ ಮಾಡಬೇಕು. ಕಿಲೋಮೀಟರ್ ಜೊತೆ ಮೀಟರ್ ಕೊಟ್ಟರೆ, ಸೆಂಟಿಮೀಟರ್ ಜೊತೆ ಮಿಲಿಮೀಟರ್ ಕೊಟ್ಟರೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ.
Next we have conversion of smaller units. Conversion of smaller units of length to greater. Conversion of smaller unit of length to larger. ಸಿ ಪ್ರೀವಿಯಸ್ ಕಾನ್ಸೆಪ್ಟ್ಗಿಂತ ಜಸ್ಟ್ ಉಲ್ಟಾ ಇರುತ್ತೆ. ಅಲ್ಲಿ ಗ್ರೇಟರ್ ಯೂನಿಟ್ ಆಫ್ ಲೆಂತ್ಗಿಂತ ಸ್ಮಾಲರ್ ಯೂನಿಟಿಗೆ ಬರಬೇಕಾದ್ರೆ ಏನು ಮಾಡ್ತಿದ್ವಿ ನಾವು ಮಲ್ಟಿಪ್ಲೈ ಮಾಡ್ತಿದ್ವಿ. ಇಲ್ಲಿ ಜಸ್ಟ್ ಡಿವಿಷನ್ ಮಾಡಬೇಕು, ಅದಷ್ಟೇ ಡಿಫ್ರೆನ್ಸ್. ಕನ್ವರ್ಷನ್ ಮಾಡ್ಬೇಕಾದ್ರೆ ರಿಲೇಷನ್ಶಿಪ್ ಬರ್ಕೊಳ್ಳೋದು ಸೇಮು, ಅಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ವಿ, ಇಲ್ಲಿ ಡಿವೈಡ್ ಮಾಡ್ತಿದ್ವಿ. ಫಸ್ಟ್ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅಂದರೆ ಆ ಕೊಟ್ಟಿರೋ ಕನ್ವರ್ಷನಲ್ಲಿ ಕಂಪೇರ್ ಮಾಡಬೇಕು ನೀವು. ನಾವು ಸ್ಮಾಲರಿಂದ ಗ್ರೇಟರಿಗೆ ಹೋಗ್ತಿದ್ದೀವೋ ಗ್ರೇಟರಿಂದ ಸ್ಮಾಲರಿಗೆ ಬರ್ತಿದ್ದೀವೋ ಅಂತ. ಗ್ರೇಟರಿಂದ ಸ್ಮಾಲರಿಗೆ ಬರಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀವಿ, ಸ್ಮಾಲರಿಂದ ಗ್ರೇಟರಿಗೆ ಬರಬೇಕಾದ್ರೆ ಡಿವೈಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ ಎಕ್ಸಾಂಪಲ್ 4. convert 3000 meter to kilometer. See, meter ಅನ್ನೋದು ಸ್ಮಾಲರ್ ಯೂನಿಟ್, ಕಿಲೋಮೀಟರ್ ಅನ್ನೋದು ಲಾರ್ಜರ್ ಯೂನಿಟ್. ಸೊ ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟ್ಗೆ ಹೋಗ್ತಿದ್ದೀವಿ. ಸೊ ಯಾವುದೇ ಕನ್ವರ್ಷನ್ ಆಗಲಿ, ಈಗ ಮೀಟರಿಂದ ಕಿಲೋಮೀಟರ್ಗೆ ಕನ್ವರ್ಷನ್ನ ತಗೋಬೇಕು ನಾವು. 1000 ಮೀಟರ್, ಆ ಮೂರು ರಿಲೇಷನ್ಸ್ ನೀಟಾಗಿ ಕಲಿತ್ರೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ನೀವು. 1000 ಮೀಟರ್ ಇಸ್ ಈಕ್ವಲ್ಸ್ ಟು 1 ಕಿಲೋಮೀಟರ್. 1000 ಮೀಟರ್ ಇಸ್ ಈಕ್ವಲ್ಸ್ ಟು 1 ಕಿಲೋಮೀಟರ್. ಅವ್ರು ಏನು ಕೇಳ್ತಿದ್ದಾರೆ, 3000 ಮೀಟರ್ಸ್ ಇಸ್ ಈಕ್ವಲ್ಸ್ ಟು ಹೌ ಮೆನಿ ಕಿಲೋಮೀಟರ್ ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತೀರಾ, 3000ನ 1000ಇಂದ ಡಿವೈಡ್ ಮಾಡಬೇಕು. ಯಾಕೆ ಡಿವೈಡ್ ಮಾಡಬೇಕು ಅಂದರೆ, ಸಿ ಸ್ಮಾಲರ್ ಯೂನಿಟ್ಟಿಂದ ಲಾರ್ಜರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಮಾಡಬೇಕು. ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ, ಸಿ ಇಲ್ಲಿ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಇದೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ 1000ಇಂದ ಡಿವೈಡ್ ಮಾಡ್ತೀವಿ. 3000 ಡಿವೈಡೆಡ್ ಬೈ 1000. ಡಿವಿಷನ್ ಹೆಂಗೆ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಫ್ರ್ಯಾಕ್ಷನ್ ಲೆಸನಲ್ಲಿ ಕಲ್ತಿದ್ದೀವಿ ಅಲ್ವಾ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಗೊತ್ತಿದೆ ನಿಮಗೆ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಝೀರೋಸ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. 0 0 0 0 0 0 ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ 1 3s 3 ಅಂತ ಹೇಳ್ತೇವೆ. ಸೊ ಆನ್ಸರ್ ಈಸ್ 3 ಕಿಲೋಮೀಟರ್. ಆರ್ ಎಲ್ಸ್ ಐ ಡೈರೆಕ್ಟ್ಲಿ ಶೋ ಡಿವಿಷನ್. ಎಲ್ರಿಗೂ ನಾರ್ಮಲ್ ಡಿವಿಷನ್ ಬರುತ್ತೆ ಅಲ್ವಾ. 3000 ಇದೆ, ಇಲ್ಲಿ 1000 ಇದೆ. 1000 3s 300. ಇಲ್ಲಿ 3 ಆನ್ಸರ್ ಬಂತು. ಸೊ ಆನ್ಸರ್ ಈಸ್ 3 ಕಿಲೋಮೀಟರ್ಸ್. 3000 ಮೀಟರ್ನ ಕಿಲೋಮೀಟರಿಗೆ ಕನ್ವರ್ಟ್ ಮಾಡಿದರೆ 3 ಕಿಲೋಮೀಟರ್ಸ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಕನ್ವರ್ಷನ್ನ ಬರ್ಕೋಬೇಕು. ಕನ್ವರ್ಷನ್ನ ಬರ್ಕೊಂಡಾಗ ಗೊತ್ತಾಗುತ್ತೆ ನಾವು ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ. ಫಸ್ಟು ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಅಂತ ಡಿಸೈಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಯಾವ ನಂಬರಿಂದ ಡಿವೈಡ್ ಮಾಡ್ತೀವಿ ಅನ್ನೋದನ್ನ ಕನ್ವರ್ಷನ್ ಬರ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. convert 575 meter into 575 centimeter into meter ಅಂತ ಹೇಳ್ತಾರೆ.
575 ಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು. ದಿಸ್ ಈಸ್ ಅಗೇನ್ ಕನ್ವರ್ಷನ್ ಫ್ರಮ್ ಸ್ಮಾಲರ್ ಯೂನಿಟ್ ಟು ಲಾರ್ಜರ್ ಯೂನಿಟ್. ಸೊ ಸೆಂಟಿಮೀಟರ್ ಇದೆ, ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಹೋಗಬೇಕಾದ್ರೆ ಏನು ಮಾಡ್ತೀವಿ, ಡಿವಿಷನ್, ಅದು ನೆನ್ಪಿಟ್ಕೊಂಡು ಈಗ ಸೆಂಟಿಮೀಟರ್ ಮತ್ತು ಮೀಟರಿಗೆ ಇರೋ ರಿಲೇಷನ್ನ ಬರ್ಕೊಳ್ತೀವಿ. ಏನು ರಿಲೇಷನ್ ಇದೆ, 100 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಮೀಟರ್. ಸೊ 100 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಅಂದರೆ ನಾವೀಗ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. 575 ಡಿವೈಡೆಡ್ ಬೈ 100. ಡಿವೈಡ್ ಯಾಕೆ ಮಾಡಬೇಕು, ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಹೋಗ್ತಿರೋದ್ರಿಂದ 100ಇಂದನೇ ಯಾಕೆ ಡಿವೈಡ್ ಮಾಡಬೇಕು ಅಂದರೆ ಮೀಟರಿಂದ ಸೆಂಟಿಮೀಟರಿಗೆ ನಮಗೆ ಇರೋ ರಿಲೇಷನ್ 100ಇಂದ ಇದೆ. ಸೊ ಈಗ ಡಿವಿಷನ್ ಮಾಡೋಣ. 100 ಇಂಟು 575. 100 ಒನ್ಸ 100, 5 ಅಲ್ಲಿ 0 ಹೋದರೆ 5, 7 ಅಲ್ಲಿ 0 ಹೋದರೆ 7, 5 ಅಲ್ಲಿ 500, 100 5 500, ಇಲ್ಲಿ 75 ರಿಮೈನಿಂಗ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಿ, ಪಾಯಿಂಟ್ ಇಟ್ಟು 0 ತೊಗೊಳ್ತೀರಿ. 100 7s 700. ಸೊ ಅಗೇನ್ we will have 50. isn't it? ಡಿವಿಷನ್ ಎಲ್ರಿಗೂ ಬರುತ್ತೆ. ಸೊ ಹಾಗೆ ಡೈರೆಕ್ಟಾಗಿ ಮಾಡ್ತಿದ್ದೀನಿ ನಾನು. ಸೊ ಸ್ಪೇಸ್ ಇಲ್ಲ. 100 5s 500 ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಪಾಯಿಂಟ್ ಇಟ್ಟು 0 ತೊಗೊಂಡ್ರೆ 100 7s 700, 0 ಅಲ್ಲಿ 0 ಹೋದರೆ 0, 5 ಅಲ್ಲಿ 0 ಹೋದರೆ 5, ಅಗೇನ್ 0 ಬಂದಿಲ್ಲ ರಿಮೈಂಡರ್, ಮತ್ತೆ 0 ತೊಗೊಳ್ತೀವಿ. 100 5s 500. ಸೊ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರ್ತಿದೆ, 5.75. 575ನ 100ಗೆ ಕನ್ವರ್ಟ್ ಮಾಡಿ ಡಿವೈಡ್ ಮಾಡಿದಾಗ 5.75. ಕನ್ವರ್ಟ್ ಮಾಡಿರೋ ಅಂಥ ಯೂನಿಟ್ ಯಾವುದು, ಮೀಟರ್. ಸೊ 75 ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 5.75 ಮೀಟರ್ಸ್. ಈಸ್ ದಿಸ್ ಕ್ಲಿಯರ್? ಕನ್ವರ್ಷನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕಾಮಾಗಿ ಕುತ್ಕೊಂಡು ನೀಟಾಗಿ ಓದ್ಕೊಂಡ್ರೆ ಕನ್ವರ್ಷನ್ ಈಸಿ ಆಗುತ್ತೆ. ಆ 3 ರಿಲೇಷನ್ಸ್ನ ಕಲ್ತ್ಕೊಂಡ್ಬಿಟ್ಟು ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಡಿವೈಡ್ ಮಾಡಬೇಕು ಅಂತ ಕ್ಲಿಯರ್ ಮಾಡಿಕೊಂಡ್ರೆ ಕನ್ವರ್ಷನ್ ಈಸಿ ಆಗುತ್ತೆ. Thank you students. Let us discuss remaining topics in the next class. Thank you.